ಹಾಯ್, ಇವತ್ತೇನಪ್ಪ ಅಂದ್ರೆ ಬೀಚಿಯವ್ರದ್ದೊಂದು ಪುಸ್ತಕ ಓದತ್ತಿದ್ದೆ, ಉತ್ತರ ಭೂಪ ಅಂತೇಳಿ. ಉತ್ತರ ಭೂಪ ಅಂದ್ರೆ ಅದರೊಳಗೆ ಎಲ್ಲ ಬೀಚಿಯವ್ರನ್ನೂ ಪ್ರಶ್ನೆ ಕೇಳ್ಕೊತ ಹೋಗ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹೆಂಗೆ ಹಾಸ್ಯಾಸ್ಪದವಾಗಿ ಉತ್ತರ ಕೊಡ್ತಾರೆ. ಹಾಸ್ಯವಾಗಿ ಹೆಂಗಂದ್ರೆ ಉಲ್ಟಾ ಪಲ್ಟಾ ಅಂತಾರೆ ನಮ್ಮ ಕಡೆ, ಉಲ್ಟಾ ಪಲ್ಟಾ ಮಾತಾಡ್ತಾನೆ ನೋಡ್ಲೇವು ಅಂತೇಳಿ. ಹಂಗೊಂದು ಪುಸ್ತಕ ಐತಿ ಉತ್ತರ ಭೂಪ ಅಂತೇಳಿ. ಅದನ್ನು ಓದತ್ತಿದ್ರೆ ನಮ್ಗೆ ಅಂದರೆ ಕಾಮಿಡಿಗಳು ನಮ್ಗೆ ಹಾಸ್ಯದ ಕೆಲವೊಂದರೊಳಗೆ ರಾಜಹಾಸ್ಯ ಅಂತ ಇರ್ತಾವೆ. ಅವನು ಭಾರಿ ಸಾಹಿತ್ಯಿಕವಾಗಿ ಓದಿದವ್ರಿಗೆ ಎಷ್ಟು ಅರ್ಥ ಆಗತ್ತದು, ಕೆಲವು ಕಾಮನ್ ಆಗಿ ಅರ್ಥ ಆಗಂಗಿಲ್ಲ ಸುಮಾರು ಮಂದಿಗೆ. ಹಂಗೆ ನಾನು ಅದು ಬುಕ್ ಓದ್ತಾ ಏನಾಯಿತು, ಬೇರೆ ಮೊಬೈಲ್ ನೋಡಂತೂ ಒಂದು ಸ್ವಲ್ಪ ಮೊಬೈಲ್ ತೊಗೊಂಡೆ, ತೆಗೆದಿಟ್ಟು ಮೊಬೈಲ್ ತೊಗೊಂಡೆ. ಅದರ ಸ್ಕ್ರೋಲ್ ಮಾಡ್ತಾಯಿದ್ದೆ. ಸ್ಟ್ಯಾಂಡಪ್ ಕಾಮಿಡಿ ಅಂತ ಬಂದು, ಸ್ಟ್ಯಾಂಡಪ್ ಕಾಮಿಡಿಗಳೊಳಗೆ ಕೆಲವೊಂದು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಏನು ಮಾಡ್ತಾರೆ, ಬರೀ ಬೈಗಳನ್ನ ಏನೋ ಸ್ಟ್ಯಾಂಡಪ್ ಕಾಮಿಡಿ ಅಂದ್ಕೊಂಡ್ಬಿಟ್ಟಾರೆ. ಬರೀ ಅಂಥ ಮಗ ಇಂಥ ಮಗ, ನಾವು ಮಾತಾಡ್ತೀವಿ, ಅದೇನು ದೊಡ್ಡ ಮಾತಲ್ಲ. ಹಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಏನಕ್ಕತಿ, ಪ್ರತಿಯೊಬ್ಬ ಹುಡುಗನು ಸ್ಟ್ಯಾಂಡಪ್ ಕಾಮಿಡಿಯೇ. ಆ ಥರ ಅಲ್ಲ, ಸಾಹಿತ್ಯಿಕವಾಗಿ ಹೆಂಗೆ ಹಾಸ್ಯ ಮಾಡೋದಂತ ನೋಡೋದಂದ್ರೆ, ಈಗ ನಮ್ಮ ಗಂಗಾವತಿ ಪ್ರಾಣೇಶ್ ಅವ್ರು ಮಾಡ್ತಾರೆ. ಸಾಹಿತ್ಯದಾಗ ಅವರು ಹಾಸ್ಯವನ್ನು ಹೇಳ್ತಾರೆ ಅವರು. ಆಮೇಲೆ ಟಿ.ಪಿ. ಕೈಲಾಸಂ ಅವ್ರು ಬರೆದಿರೋಂಥ ಪುಸ್ತಕಗಳದವು. ಆಮೇಲೆ ಇವ್ರು ನಮ್ಮ ಬೀಚಿಯವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಇವನ್ ಗಂಗಾವತಿ ಪ್ರಾಣೇಶ್ ಅವರೇ ಬರೆದಿರ್ತಕ್ಕಂಥ ಪುಸ್ತಕಗಳು ಕೆಲವೊಂದು ಅದಾವು. ಆಮೇಲೆ ಹೀಗೆ ನಮ್ಮ ರಾಘವೇಂದ್ರ ಆಚಾರ್ಯ ಅವರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ. ಯಾರನ್ನು ಒಂದು ಕೆಟ್ಟ ಪದದಿಂದ ಇದನ್ನು ಮಾಡೋಂಗಿಲ್ಲ. ಹಂಗಂತೇಳಿ ನಾವು ಎಲ್ಲನೂ ಕೆಟ್ಟ ಪದನೇ ಯೂಸ್ ಮಾಡೋಂಗಿಲ್ಲ ಅಂತಲ್ಲ, ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟು ಹಿತವಾಗಿ ಮಿತವಾಗಿ ಮಾಡ್ಬೇಕು. ಅದನ್ನು ವಿಡಿಯೋ ನೋಡಿದಾಗ ನಂಗೆ ಮುಂಚೆನೂ ಒಂದ್ಸರಿ ನೋಡಿದ್ದೆ ಅಂಥ ವಿಡಿಯೋಗಳ. ಬಟ್ ಅದು ಸುಮ್ಮನೆ 4 ಮಂದಿ ನಗ್ತಾರೆ, ಚಂದ ಅನಿಸ್ತೈತಿ. ಬಟ್ ಯಾವ ಥರ ನಿತ್ಯ ಜೀವನದಾಗ ಹಾಸ್ಯಗಳು ಹೆಂಗೆ ಹುಡುಕಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಇನ್ನೊಂದು ಏನಾಗಿತ್ತು, ಒಂದು ಸೀರಿಯಸ್ ಡಿಸ್ಕಷನ್ ನಡೀತೈತಿ, ಹೆಂಗೆ ಹಾಸ್ಯ ಸಿಗ್ತೈತಪ್ಪ ಅಂದ್ರೆ ನಿತ್ಯ ಜೀವನದಾಗ. ಹಿಂಗೆ ನಮ್ಮಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ನಾಗ ನಡೆದಿದ್ದು. ಒಬ್ಬ ಏನು ಅಂತಿದ್ದ, ನನಗೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು, ಆಮೇಲೆ CM ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು, ಆಮೇಲೆ ನಂಗೆ ದೊಡ್ಡ ದೊಡ್ಡ ರಾಜಕೀಯ ಲೀಡರ್ಗಳು ಗೊತ್ತು, BJP ಪಾರ್ಟಿ ಒಳಗೆ, JDS ಪಾರ್ಟಿ ಒಳಗೆ, ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲ ಗೊತ್ತು ನನಗೆ. ನಿಂಗೆ ಇದನ್ನು ಬೆಟ್ ಮಾಡಿಸ್ತಾನಲ್ಲ ಅಂತ ಇನ್ನೊಬ್ಬ ಹೇಳತ್ತಿದ್ದವ. ಆ ಟೈಮ್ನಾಗ ನನ್ನ ದೋಸ್ತ ಇನ್ನೊಬ್ಬ ಬಂದ, ದೊಡ್ಡ ಯಾತನ ಮಗ ಈ ನನ್ನ ಮಗ ಏನರ ಒಂದು ಹೋಗಿನ ತಡಿ ಅಂತೇಳಿ ಬಂದ. ಏನಂತ ಗೊತ್ತಾ, ನಿನಗೆ ಅವರೆಲ್ಲ ಗೊತ್ತು, ಅವ್ರು ನಿನಗೆ ಗೊತ್ತ, ನಿನ್ನ ಬಗ್ಗೆ ಅವ್ರಿಗೆ ಗೊತ್ತು ಅನ್ನೋದು ಕೇಳ್ಬಿಟ್ಟ. ಈಗ ಎಲ್ಲರೂ ನಕ್ಕು ಬಿಟ್ರಲ್ಲಿ. ಅದೊಂಥರ ನನಗೆ ರಾಜಹಾಸ್ಯ ಅನ್ನಿಸ್ದಂಗೆ ಅನಿಸ್ತದು. ಅದು ಯಾವ ಹಾಸ್ಯನೂ ಗೊತ್ತಿಲ್ಲ. ಬಟ್ ಎಲ್ಲರೂ 5 ಜನ ನಿಂತಿದ್ವಿ, 6 ಜನ ನಿಂತಿದ್ವಿ, ಎಲ್ಲರೂ ನಕ್ಕು ಬಿಟ್ಟಿವಿ. ರಾಜಹಾಸ್ಯ ಅದು ಆ ಥರ. ಹಂಗೆ ಅವಂಗೆ ಅಸಹ್ಯ ಆದಂಗೆ ಆಯಿತು. ಇಲ್ಲ, ಆಮೇಲೆ ಸಾರಿ ಕೇಳ್ದ ಪಾಪ ಅವನು, ಇಲ್ಲಂತಲ್ಲ, ಅವ್ನು ಹಿಂಗೆ ಮಾತಾಡಿದವ ಸಾರಿ ಕೇಳ್ದ. ಬಟ್ ಏನಂದ್ರೆ ಇದ್ರೊಳಗೆ ಏನು ಹೇಳಕೊಂಟ್ರಂದ್ರೆ, ಏನು ಅದು ನಾವು ಮಾತಾಡ್ತಿರ್ತೀವಲ್ಲ, ಮುಂದಿನ ಅವಂಗೆ ಹರ್ಟ್ ಆಗಬಾರ್ದು, ಅಥವಾ ಅದನ್ನು ಮಾಡಿಸ್ಕೊಂಡು ಅವ್ಗೆ ಹರ್ಟ್ ಆಗಬಾರ್ದು. ಇದು ಒಂಥರ ಕೆಲವು ಮಂದಿಗೆ ಗಿಜಿ ಬಿಜಿ ಅನಿಸ್ಬಿಡ್ತೈತಿ. ಈ ಗಂಗಾವತಿ ಪ್ರಾಣೇಶ್ ಅವ್ರು ಮಾತಾಡೋದು ನೋಡ್ರಿ, ಎಲ್ಲೂ ನಿಮ್ಗೆ ಅದು ಹಿಂಗೆ ಇದು ತಪ್ಪಪ್ಪ, ಇದ್ರೊಳಗೆ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂದ್ಕೊಳ್ಳೋ ಪ್ರಸಂಗನೇ ಬರೋಂಗಿಲ್ಲ. ರಾಘವೇಂದ್ರ ಆಚಾರ್ಯ ಅವ್ರು ಮಾತಾಡೋದು, ಆಮೇಲೆ ಜೋಶಿ ಮಹಾಮನಿಯವರು ಅವ್ರ ಜೊತೆ ಪ್ರಾಣೇಶ್ ಅವ್ರ ಜೊತೆ ಇರ್ತಾರೆ, ಅವ್ರು ಮಾತಾಡೋದು ಎಲ್ಲೂ ಯಾರಿಗೂ ಹರ್ಟ್ ಆಗಂಗಿಲ್ಲ. ಆ ಥರ ನೀವು ಒಂಥರ ಏನು ಇದನ್ನು ಮಾಡಬೇಕು. ಅಕಸ್ಮಾತ್ ಅಂಥದ್ದು ಯಾರು ಸಿಗಲಿಲ್ಲ ಅಂದ್ರೆ ಬೀಚಿಯವ್ರ ಪುಸ್ತಕ ಉತ್ತರ ಭೂಪ ಹೋದ್ರೆ ನಿಮ್ಗೆ ಎಂತೆಂಥ ಕಂಟೆಂಟ್ ಬೇಕಂತ ಕಂಟೆಂಟ್ ಸಿಗುತ್ತೆ ಕಾಮಿಡಿ ಮಾಡೋಕ್ಕೆ. ಥ್ಯಾಂಕ್ ಯು.